ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದೇ ಮೊದಲು ನನ್ನ ವೀಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇವತ್ತು ಸಾಯಂಕಾಲದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ 5 ಗಂಟೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು 2 ಡೇಸ್ ಕಂಟಿನ್ಯೂ ಲಾಗ್ ಆಗಿರುತ್ತೆ. ಇವಾಗ ಟೀ ಇಟ್ಕೊಡೋಣ ಅಂದ್ಬಿಟ್ಟು ಟೀನ ಇಟ್ಕೊಡ್ತಾ ಇದ್ದೀನಿ. ಹಾಗೆ ಸಾಯಂಕಾಲ ಆಯಿತು, 6:30 ಏನೋ ಆಗಿತ್ತು. ಸೋನಿಗೆ ಹೋಮ್ವರ್ಕ್ ಕೊಟ್ಟಿದ್ರಲ್ಲ, ಅದನ್ನು ಇವಾಗ ನಮ್ಮ ಮನೆಯವರೆಲ್ಲ ಬರೆಸ್ತಾ ಇದ್ದಾರೆ. ಈರುಳ್ಳಿನೆಲ್ಲ ಕಟ್ ಮಾಡಿಕೊಂಡು ಅವರೇ ಬರೆಸ್ತಾ ಇದ್ದಾರೆ. ನಾನು ಫಸ್ಟು ಹೇಳ್ಕೊಡ್ತಾ ಇದ್ದೆ, ನೀನು ಸರಿಯಾಗಿ ಹೇಳ್ಕೊಡಲ್ಲ, ಹೋಗು ಅಪ್ಪನೇ ಹೇಳ್ಕೊಡ್ತಾರೆ ಅಂತ ಹೇಳ್ತಿದ್ಲು. ಅಂದರೆ ಎಷ್ಟು ಸತಿ ಹೇಳ್ಕೊಡೋಕ್ಕಾಗುತ್ತೆ, ಆಗಾಗಲ ಮಿಸ್ಟೇಕ್ ಮಾಡ್ತಿದ್ಲು. ಸ್ವಲ್ಪ ಬೈದದಕ್ಕೆ ಫುಲ್ ಗರಂ ಆಗಿಬಿಟ್ಟು ಅಪ್ಪನ ಹತ್ರ ಹೇಳ್ಸ್ಕೊತಾಳಿದ್ದಾಳೆ. ಹಾಗೆ ನಮ್ಮ ಮನೆಯವರು ಇವತ್ತು ಸ್ಪೆಷಲಾಗಿ ಏನೋ ಬೋಂಡ ಮಾಡ್ತೀನಿ ಅಂದ್ಬಿಟ್ಟು ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಈರುಳ್ಳಿ, ಮೆಣಸಿನ್ಕಾಯಿ, ಶುಂಠಿ ತೊಗೊಂಡಿದ್ದಾರೆ, ಮತ್ತು ಹಸಿ ಕಡಲೆ ಬೀಜನ ಕೂಡ ಇದು ಮಾಡಿ ಇಕ್ಕಿರು ಅಂತ ಹೇಳಿದ್ರು. ಅವ್ರು ಬರೆಸ್ತಾ ಇದ್ರಲ್ಲ, ಹಾಗಾಗಿ ನಾನೇ ಮಾಡೋಣ ಅಂದ್ಬಿಟ್ಟು ಇವಾಗ ಕಡಲೆ ಬೀಜನ ಅದು ಸಿಪ್ಪೆ ತೆಗೆದು ಎರಡೆರಡು ಪೀಸ್ನ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ನೋಡಿ. ಇವಾಗ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಇದೇ ಫಸ್ಟು ನಾನು ಶುಂಠಿ ಮತ್ತು ಕಡಲೆ ಬೀಜನ ಹಾಕ್ತಾ ಇರೋದು. ಅಂದರೆ ನಮ್ಮ ಮನೆಯವ್ರು ಹೇಳಿದರು, ಹಾಗಾಗಿ ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಬಿಟ್ಟು 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಬೋಂಡದ ಹಿಟ್ಟು ಅಂದರೆ ಕಡಲೆ ಹಿಟ್ಟನ್ನ ತೊಗೊತಾ ಇದ್ದೀನಿ. ಇದು ಸ್ವಲ್ಪನೇ ತೊಗೊಂಡೆ, ಕಡಲೆ ಹಿಟ್ಟು ಸಾಕು ಅಂದ್ಬಿಟ್ಟು. ಅಂದರೆ ಇದು ಅರ್ಧ ಕೆ ಜಿ ತಂದಿದ್ದು, ಅರ್ಧ ಕೆ ಜಿಲಿ ಎಷ್ಟು ಜರಡಿ ಹಿಟ್ಟಿದೆ ಅದರಲ್ಲಿ ಅರ್ಧ ತೊಗೊಂಡು ಇವಾಗ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಅಂದರೆ ನಾನು ಎಣ್ಣೆ ಕೂಡ ಹಾಕ್ಕೋಬೋದು ಬಿಸಿ ಮಾಡಿಕೊಂಡು. ಇದರಲ್ಲಿ ಎಣ್ಣೆ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಅಂದರೆ ಬಜ್ಜಿ ಮಾಡಬೇಕಾದ್ರೆ ಎಣ್ಣೆ ಹಾಕಿದ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇದಕ್ಕೇನು ನಾನು ಬಿಸಿ ಮಾಡಿಕೊಂಡು ಎಣ್ಣೆನ ಹಾಕ್ಕೊಂಡಿಲ್ಲ. ಉಪ್ಪು ಮತ್ತು ಸೋಡಾನ ಹಾಕಿ ಕಲಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇವಾಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದಾದ್ಮೇಲೆ ಇವಾಗ ಬೋಂಡಾನ ಬಿಡ್ತಾ ಇದ್ದೀನಿ. ಇವತ್ತು ಬೇರೆ ಕರೆಂಟೇ ಇರಲಿಲ್ಲ, ಹಾಗಾಗಿ ಅಂದರೆ ಕತ್ಲಲ್ಲಿ ಅಡುಗೆ ಮಾಡೋ ಥರ ಆಯಿತು. ಒಂದೊಂದು ದಿವಸ ಅಂತೂ ಕರೆಂಟೇ ಇರಲ್ಲ, ಬೇಗ ತೆಗಿತಾರೆ. ಹಳ್ಳಿ ಕಡೆ ಇದೇ ಪ್ರಾಬ್ಲಮ್, ಕರೆಂಟ್ ಸರಿಯಾಗಿ ಕೊಡಲ್ಲ. ಹಾಗೆ ನೋಡಿ ಬೋಂಡ ಕೂಡ ಚೆನ್ನಾಗಿ ಬೇಯ್ತಾ ಇದೆ. ಈ ಅನ್ನ ಸಾಂಬಾರು ಏನಾರ ಮಾಡಿದ್ರೆ ನಮ್ಮ ಮನೆಗಂತೂ ಸೈಡಿಗೆ ಏನಾರ ಬೇಕೇ ಬೇಕು ಅಂತಿರ್ತಾರೆ ನಮ್ಮ ಮನೆಯವರು. ನಾನು ಅತ್ತೆ ಮಾವ ಇವರು 3 ಜನ ಏನು ಅಷ್ಟೊಂದು ಕೇಳಲ್ಲ. ನಮ್ಮ ಮನೆಯವ್ರು ಮಾತ್ರ ಏನಾರ ಸೈಡಿಗೆ ಬೇಕು, ಏನಾರ ಮಾಡು ಅಂತ ಹೇಳ್ತಾ ಇರ್ತಾರೆ. ಹಾಗೆ ಮಕ್ಳಿಗೂ ಇಷ್ಟ ಆಗುತ್ತೆ. ಅಂದರೆ ಲಸುಗೆ ಬೇದಿ ಅದೆಲ್ಲ ಆಗಿತ್ತಲ್ಲ, ಸ್ವಲ್ಪ ಭಯನೇ, ಏನು ಕೊಡೋಕ್ಕೂ ಭಯ ಆಗ್ತಾ ಇದೆ. ಹಾಗಾಗಿ ಅವ್ನು ಜಾಸ್ತಿ ತಿಂದುಬಿಟ್ರೆ ಎಣ್ಣೆ ಐಟಮು ಅಂತ ಭಯ ಆಗ್ತಿತ್ತು. ಅವ್ನಿಗೇನು ಜಾಸ್ತಿ ಕೊಡಲಿಲ್ಲ. ಅವ್ನಿಗೆ ನಿನ್ನೆ ಹುಷಾರು ಆ ಥರ ಎಲ್ಲ ಮಾಡಿದ್ದಕ್ಕೆ ಬೇಗನೆ ಹುಷಾರಾಯಿತು. ನೈಟೆಲ್ಲ ಏನೂ ಇರಲಿಲ್ಲ. ನೈಟೆಲ್ಲ ಆರಾಮಾಗಿ ಮನಿಕೊಂಡಿದ್ದ. ನಾವು ಮೂಢನಂಬಿಕೆ ಅಂದ್ಕೊಂಡು ಮಕ್ಕಳನ್ನ ತೀರಾ ಇದು ಮಾಡ್ಕೋಬೇಡಿ. ನಂಬಿಕೆನೂ ಇರಬೇಕು, ಮೂಢನಂಬಿಕೆನೂ ಇರಬೇಕು. ಯಾಕಂದರೆ ಅಷ್ಟು ಮೂಢನಂಬಿಕೆನ ತಗೋಬಾರ್ದು. ಯಾಕಂದರೆ ಹಿಂದಿನ ಕಾಲದಲ್ಲಿ ಯಾವುದೇ ಹಾಸ್ಪಿಟಲ್ ಅಷ್ಟು ಇದಿರಲಿಲ್ಲ. ಈ ಥರ ಎಲ್ಲ ಮಾಡಿಕೊಂಡೇ ಮಕ್ಕಳನ್ನ ಸಾಕಿದ್ದಾರೆ. ಅವಾಗಿನ ಕಾಲದಲ್ಲಿ ಒಬ್ಬರಿಗೆ 5-5, 6-6 ಮಕ್ಕಳು. ಆದರೆ ಇವಾಗ ಒಬ್ಬೊಬ್ಬರೇ ಒಂದೊಂದು ಮಕ್ಕಳನ್ನ ಸಾಕೋಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೀವಿ. ಆವಾಗ ಮೂಢನಂಬಿಕೆನ ಈ ಕಾಲದಲ್ಲಿ ಅವಾಗ ಎಷ್ಟು ಅದೇ ಇದು ಮಾಡಿಕೊಂಡು ಡಾಕ್ಟರ್ ಹತ್ರ ಹೋಗದೆ ಹಾಗೇ ಇದು ಮಾಡ್ಕೊಂಡಿರ್ತಾರೆ. ಹಾಗಾಗಿ ಸ್ವಲ್ಪ ಮೂಢನಂಬಿಕೆ ಅಂತ ಮಕ್ಕಳನ್ನ ಜಾಸ್ತಿ ಇಗ್ನೋರ್ ಮಾಡಬೇಡಿ. ಅಂದರೆ ಏನೇ ಬಂದರೂ ಆಸ್ಪತ್ರೆಗೆ ತೊಗೊಂಡೋಗೋ, ಆಸ್ಪತ್ರೆ ಕಾಯಿಲೆನೇ ಬೇರೆ ಆಗಿರುತ್ತೆ, ಈ ಥರ ಕಾಯಿಲೆಗಳೇ ಆಗಿರುತ್ತೆ. ಹಾಗಾಗಿ ಲಸುನ ಆಸ್ಪತ್ರೆಗೂ ತೋರ್ಸೋಣ, ಈ ಥರದ್ನು ಮಾಡೋಣ ಅಂದ್ಬಿಟ್ಟು ಮಾಡಿದ್ವು ಫಸ್ಟು. ಒಂದೇ ನೈಟ್ಗೆ ಅವ್ನು ಹುಷಾರಾದ, ವಾಂತಿನೂ ಇಲ್ಲ, ಬೇದಿನೂ ಇಲ್ಲ, ಪೂರ್ತಿ ಇದಾದ. ನನಗಂತೂ ಫುಲ್ ಖುಷಿ ಆಯಿತು. ಹಾಸ್ಪಿಟ್ಲಿಗೆ ಹೋಗಿದ್ದಿದ್ರೆ ಫಸ್ಟೇ ಹಾಸ್ಪಿಟ್ಲಿಗೆ ಹೋಗಿದ್ರೆ ಏನಿಲ್ಲ ಅಂದರೂ 1,000 ಈಗ ಬರಬೇಕಾಗಿತ್ತು. ಅದು ಹುಷಾರು ಆಗ್ತಿರಲಿಲ್ಲ, ಸುಮ್ಮನೆ ಇದು ಮಾಡ್ಕೋಬೇಕಾಗಿತ್ತು. ಅಂದರೆ ನಾವು ಹೋದ ಸತಿ ಇದು ಮಾಡಿಸಿದ್ವಲ್ಲ, ಹಾಗಾಗಿ ಒಂದು ನಂಬಿಕೆ ಮೇಲೆ ಮಾಡಿಸಿದ್ದು, ಅದು ಹುಷಾರಾಯಿತು. ಅದು ನನಗಂತೂ ಫುಲ್ ಖುಷಿಯಾಯಿತು. ಮೂಢನಂಬಿಕೆ ಅಂದ್ಕೊತೀವಿ, ಎಷ್ಟು ಇದಿರುತ್ತೆ. ಹಿಂದಿನ ಕಾಲದಲ್ಲಿ ಆಸ್ಪತ್ರೆನೇ ಇರಲಿಲ್ಲ, ಅದಕ್ಕೆ ಅಲ್ವಾ ಈ ಥರ ನಂಬಿಕೆಯಲ್ಲೇ ಅವರು ಕಾಲನ ಕಳೆದಿರ್ತಾರೆ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಇದು ಬೆಳಗ್ಗಿನ ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಡ್ಶೀಟ್ ಎಲ್ಲ ಕೊಳೆಯಾಗಿತ್ತಲ್ಲ, ಹಾಗಾಗಿ ಇವಾಗ ಒಗ್ದಾಕೋಣ ಅಂದ್ಬಿಟ್ಟು ನಮ್ಮದು ಮತ್ತು ಕೆಳಗಡೆ ಹಾಸ್ಕೊಳ್ಳೋ ಹಾಸಿಗೆನ ಇವಾಗ ಒಗ್ದಿದ್ದೀನಿ. ಹಾಗೆ ನಮ್ಮ ಮನೆಯವ್ರದ್ದೊಂದು ಬೆಡ್ಶೀಟ್, ಅದನ್ನು ಎತ್ತು ಒಗಿಬೋದು, ಅಷ್ಟರಲ್ಲೇನು ಜಾಸ್ತಿ ನೀರು ತುಂಬ್ಕೊಳ್ಳಲ್ಲ. ಹಾಗಾಗಿ ಸ್ವಲ್ಪ ಈ ಥರ ಹಾಕಿ ಬಕೆಟಲ್ಲಿ ತೊಳೆದ್ಬಿಟ್ಟು ಇವಾಗ ಹಂಗೆ ಕೆಳಗಡೆ ಹಾಕ್ಕೊಂಡು ಒಂದೆರಡು ಏಟು ಹೊಡೆದ್ಬಿಟ್ಟು ಸೆಣ್ದ್ಬಿಟ್ಟು ಇವಾಗ ಕಾಲಲ್ಲಿ ಮತ್ತೆ ತೊಳಿತಾ ಇದ್ದೀನಿ. ಈ ಥರ ಮಾಡಿದ್ರೆ ಬಟ್ಟೆ ಬಿದ್ದೋಗ್ಬಿಡುತ್ತೆ. ಆದರೂ ಕೂಡ ಕೊಳೆ ತುಂಬ ಆಗಿರುತ್ತೆ. 1 ತಿಂಗಳು, ಒಂದು 15 ದಿವಸನೂ ಆಗಿಲ್ಲ ತೊಳೆದು, ಆಗಲೇ ಇವಾಗ ಮತ್ತೆ ತೊಳಿತಾ ಇದ್ದೀನಿ. ಅಂದರೆ ಮಕ್ಕಳು ಅಲ್ಲೇ ಟಾಯ್ಲೆಟ್ ಎಲ್ಲ ಮಾಡ್ಕೊಂಡಿರ್ತಾರಲ್ಲ, ಅಂದರೆ ಬೆಡ್ಶೀಟಲ್ಲಿ, ಹಾಗಾಗಿ ಅವಾಗವಾಗ ತೊಳೆದಾಕ್ತಾ ಇರ್ತೀನಿ. ಅಂದರೆ ಈ ಥರ ಸ್ಕಿನ್ ಪ್ರಾಬ್ಲಮ್ಮು, ಆ ಥರ ಗುಳ್ಳೆ ಎಲ್ಲ ಆಗಿಬಿಡುತ್ತೆ. ಹಾಗಾಗಿ ಅವಾಗವಾಗ ಮಕ್ಕಳು ಹಾಸೋದು, ನಾವು ಅಂದರೆ ನಾನು ಸೋನಿ ಲಸು 3 ಜನನೂ ಒಂದೇ ಬೆಡ್ಶೀಟ್ನ ಹೊತ್ಕೊಳ್ಳೋದ್ರಿಂದ ಅವಾಗವಾಗ ಈ ಥರ ತೊಳೆದಾಕ್ತಾ ಇರ್ತೀನಿ. ನಮ್ಮ ಮನೆಯವ್ರದ್ದು ಒಂದೊಂದು ಟೈಮ್ ಬೆಳಗ್ಗೆ ಹೊತ್ತು ಅವರು ಕೂಡ ಬೆಡ್ಶೀಟ್ನ ಹಾಕಿರ್ತಾರೆ ಮಕ್ಕಳ ಮೇಲೆ, ಅದ್ರ ಮೇಲೂ ಕೂಡ ಈ ಲಸು ಜಾಸ್ತಿ ಇದು ಮಾಡಿಬಿಡ್ತಾನೆ. ಹಾಗಾಗಿ ಇವಾಗ ಅದನ್ನು ಕೂಡ ತೊಳೆದಾಕ್ಬಿಡೋಣ ಒಂದೇ ಸತಿಗೆ ಅಂದ್ಬಿಟ್ಟು, ಹಬ್ಬಕ್ಕೂ ತೊಳ್ದಂಗೆ ಆಗುತ್ತೆ ಅಂತ ಇವಾಗ ತೊಳಿತಾ ಇದ್ದೀನಿ.
ಬೆಳಿಗ್ಗೆ ನಾನು 5:45ಗೇನೋ ಎದ್ದಿದ್ದು. ಅಂದರೆ ಸ್ಕೂಲಿಗೆ ಲೇಟ್ ಆಗಿಬಿಡುತ್ತೆ ಸೋನಿಗೆ ಅಂದ್ಬಿಟ್ಟು ಬೆಳಗ್ಗೆ 5:30ಗೆ ಎದ್ಬಿಟ್ಟು ಅಡುಗೆನೆಲ್ಲ ಮುಗಿಸ್ಕೊಂಡು ಅವಳಿಗೆ ಏನಾರ ಪುಳಿಯೋಗರೆ ಗೊಜ್ಜು ಏನಾರ ಮಾಡಿಬಿಟ್ಟು ಕೊಡೋಣ ಅಂದ್ಬಿಟ್ಟು ಇವಾಗ ನಮಗೋಸ್ಕರ ಅನ್ನ ಸಾಂಬಾರನ್ನ ಮಾಡಿ ಬಂದಿದ್ದೀನಿ. ಹೋಗಿ ಮುದ್ದೆ ಮಾಡಬೇಕು. ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ, ಅಂದರೆ ಕರೆಂಟ್ ಇರಲಿಲ್ವಲ್ಲ, ಹಾಗಾಗಿ ಫೋನಲ್ಲಿ ಸ್ವಲ್ಪ ಚಾರ್ಜ್ ಇರಲಿಲ್ಲ, ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಮತ್ತು ಇವಾಗ ಚಾರ್ಜ್ಗೆ ಹಾಕ್ಕೊಂಡು ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಸ್ವಲ್ಪ ಬಟ್ಟೆ ಎಲ್ಲ ಒಗ್ದಾದ್ಮೇಲೆ ಇನ್ನೂ ಅಂದರೆ ಬೆಡ್ಶೀಟ್ನೆಲ್ಲ ಇವಾಗ ಒಗಿತಾ ಇದ್ದೀನಿ, ಬಟ್ಟೆ ಇನ್ನೂ ಇದೆ. ಇವಾಗ ಬಟ್ಟೆ ಎಲ್ಲ ತೊಳಿತಾ ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಸೋನಿಗೆ. ಇವಾಗ ಬೆಡ್ಶೀಟ್ನೆಲ್ಲ ತೊಳ್ದು ಹೋಗ್ತೀನಿ, ಆಮೇಲೆ ಬಂದು ಬಟ್ಟೆನ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಬೆಡ್ಶೀಟ್ನೆಲ್ಲ ನೀರು ಇಟ್ಕೊಳ್ಳಿ ಅಂದ್ಬಿಟ್ಟು ಬೇಗ ತೊಳಿತಾ ಇದ್ದೀನಿ. ಅಂದರೆ ಬೆಡ್ಶೀಟ್ಗೆ ತುಂಬ ನೀರು ಬೇಕಲ್ಲ, ಹಾಗಾಗಿ ಬೆಳಗ್ಗೆ ನೀರು ಬಿಟ್ಟಾಗಲೇ ಬೇಗ ತೊಳೆದು ಬಿಡೋಣ ಅಂದ್ಬಿಟ್ಟು ಬೆಡ್ಶೀಟ್ನ ಬೇಗನೆ ನೆನೆಹಾಕಿದ್ದೆ 6 ಗಂಟೆಗೆ. ಇವಾಗ ಒಂದು 8 ಗಂಟೆ ಆಗಿದೆ. ಇವಾಗ ತೊಳೆದೆಲ್ಲ ಆಯಿತು, ನೀರೆಲ್ಲ ಖಾಲಿ ಆಯಿತು. ಮತ್ತು ನೀರೆಲ್ಲ ತುಂಬಿಕೊಂಡು ಬೆಡ್ಶೀಟ್ ಅಂದರೆ ಬಟ್ಟೆ ಇದೆ, ಬಟ್ಟೆನ ತೊಳೆಯೋಷ್ಟರಲ್ಲಿ 12 ಗಂಟೆ 1 ಗಂಟೆ ಆಗಿಬಿಡುತ್ತೆ. ಈ ಹಬ್ಬಗಳು ಬಂತು ಅಂದರೆ ಹೆಣ್ಮಕ್ಳು ಕೆಲಸನೇ ಇದು. ಪಾತ್ರೆ ಎಲ್ಲ ತಗ್ಗಿ ತೊಳಿ, ಬೆಡ್ಶೀಟ್ ತೊಳಿ, ಮನೆ ಕ್ಲೀನ್ ಮಾಡು. ಕೆಲವೊಬ್ಬರು ಪೇಂಟ್ ಮಾಡಿಸ್ತಾರೆ, ಅದನ್ನು ತೊಳಿ ಇದನ್ನು ತೊಳಿ, ಅದೇ ಆಗಿಬಿಡುತ್ತೆ. ಫುಲ್ ಕೆಲಸ ಇರುತ್ತೆ ಈ ಹಬ್ಬಗಳು ಬಂತು ಅಂದರೆ. ನಾವು ಪಾತ್ರೆಗಳೆಲ್ಲ ತೆಗಿಲಿಲ್ಲ, ಯಾಕಂದರೆ ಮತ್ತೆ 1 ತಿಂಗಳಾದಮೇಲೆ ಮತ್ತೆ ಮಕ್ಕಳು ಮುಡಿ ಕೊಡೋದ್ರಿಂದ ಪೈಂಟ್ ಎಲ್ಲ ಹೊಡಿಸ್ಬೇಕಲ್ಲ, ಹಾಗಾಗಿ ಹಾಗಾಗೆಲ್ಲ ಏನು ತೊಳಿತಾ ಇರೋದು ಅಂದ್ಬಿಟ್ಟು ಇನ್ನೊಂದು ತಿಂಗಳಲ್ಲ, ಹಾಗಾಗಿ ತೊಳಿಲಿಲ್ಲ. ಅಂದರೆ ಬೆಡ್ಶೀಟು ಮತ್ತು ಈ ಇದನ್ನು ಮಾತ್ರ ತೊಳ್ಕೊಂಡು ಅಷ್ಟೇ. ಮತ್ತು ಪೇಂಟ್ ಎಲ್ಲ ಮಾಡಿಸ್ಬೇಕಾದ್ರೆ ಅಷ್ಟೇ ಗಲೀಜಾಗುತ್ತೆ. ಮತ್ತು ಸುಮ್ಮನೆ ಎರಡೆರಡು ಸತಿ ಸುಮ್ಮನೆ ಟೈಮ್ ವೇಸ್ಟು, ಎನರ್ಜಿ ಕೂಡ ವೇಸ್ಟು. ಕೆಲಸ ಮಾಡೋದಕ್ಕೆ ಅಂದರೆ ತಗೋಬಿಡ್ತೀವಿ ಪಾತ್ರೆ, ಅದನ್ನು ತೊಳಿಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ. ಪಾತ್ರೆ ತೊಳೆಯೋದು ಇಡೀ ಪೂರ್ತಿ ದಿವಸ ಪಾತ್ರೆ ತೊಳೆಯೋದ್ರಲ್ಲೇ ಮುಗ್ದೋಗ್ಬಿಡುತ್ತೆ. ಹೆಣ್ಮಕ್ಳದ್ದು ಇದೊಂದು ಹವ್ಯಾಸ. ಅಂದರೆ ಯಾರೇ ಏನೇ ಬಂದರೂ ಕೂಡ ಪಾತ್ರೆ ತಗೊಳ್ಳೋದು. ಬಟ್ಟೆ ತಗೊಳ್ಳೋದು ಸ್ವಲ್ಪ ಕಮ್ಮಿನೇ, ಕೆಲವು ಹೆಣ್ಮಕ್ಳು ತೊಗೊತಾರೆ. ಆದರೆ ನಾನಂತೂ ಜಾಸ್ತಿ ಬಟ್ಟೆಗೆ ಮತ್ತು ಈ ಎಲ್ಲ ಈ ಮೇಕಪ್ ಪ್ರಾಡಕ್ಟ್ಗಳಿಗೆ ಸ್ವಲ್ಪ ಅಮೌಂಟು ಕಡಿಮೆನೇ ಹಾಕೋದು. ಏನಾರ ಪಾತ್ರೆ ಅಂದರೆ ಮನೆಗೆ ಯೂಸ್ ಆಗೋವಂಥದ್ದನ್ನ ಜಾಸ್ತಿ ತೊಗೊತಾ ಇರ್ತೀನಿ. ನಾವೆಷ್ಟೇ ಸಾವಿರದ ಬಟ್ಟೆ ಹಾಕ್ಕೊಂಡ್ರೂ ಕೂಡ ಅದು ನಮ್ಮ ಮೈ ಮೇಲೆ ಇರುತ್ತೆ. ನಾವು ಕಮ್ಮಿ ರೇಟಿನ ಬಟ್ಟೆ ಹಾಕ್ಕೊಂಡ್ರೂ ಕೂಡ ನಮ್ಮ ಮೈ ಮೇಲೆ ಇರುತ್ತೆ. ಅದು ಜಾಸ್ತಿ ರೇಟಿದ್ದು ಹಾಕ್ಕೊಂಡಿದ್ದೀವಿ ಅಂತ ಏನದನ್ನೇನು ಜಾಸ್ತಿ ಇದ್ದು ಹೊಗಳಲ್ಲ ನಮಗೆ. ಅಂದರೆ ನಾವು ಹಾಕೋ ಬಟ್ಟೆಯಿಂದ ಇವಾಗ ಕೆಲವ್ರಂತೂ ಹೀಗೇ, ಇವಾಗ ನಡೀತಾ ಇರೋದು ಕಾಲ ಹೀಗೇ. ನಾವು ಹಾಕೋ ಬಟ್ಟೆಯಿಂದ, ಒಡವೆಯಿಂದ ನಮ್ಮನ್ನು ಅಳಿತಾರೆ. ಆಗಿತ್ತು ಕಾಲ. ಅಂದರೆ ಅವಾಗ ಮನಸ್ಸಿನಿಂದ ಅಳೆಯೋರು, ಒಳ್ಳೆತನ ಆ ಥರ ಎಲ್ಲ ಹೊಗಳ್ತಾ ಇದ್ರು. ಇವಾಗ ಆ ಥರ ಇಲ್ಲ. ನಾವು ಹಾಕೋ ಬಟ್ಟೆ, ಚಪ್ಪಲಿ, ನಾವು ಹಾಕೋ ಒಡವೆಯಿಂದ ಅಳಿಯೋದೇ ಜಾಸ್ತಿ ಜನಗಳು. ಬೆಳಗಿನಿಂದ ಬೆಡ್ಶೀಟು ಬಟ್ಟೆ ಎಲ್ಲ ತೊಳೆದು ಫುಲ್ ಸುಸ್ತಾಗಿಬಿಟ್ಟಿತ್ತು. ಅಷ್ಟರಲ್ಲಿ ಮಾವ ಕೂಡ ಎಳ್ನೀರನ್ನ ಕಿತ್ಕೊಂಡ್ಬಂದಿದ್ರು. ಇವಾಗ ಒಂದು ಎಳ್ನೀರನ್ನ ಕೊಚ್ಕೊಟ್ರು, ಅದನ್ನು ಕೂಡ ಕುಡ್ದು ನೋಡಿ. ಇಷ್ಟು ಬಟ್ಟೆ ಇತ್ತು. ಸ್ವಲ್ಪ ಅಂದರೆ 2 ದಿವಸಕ್ಕೊಂದ್ಸತಿ ತೊಳಿತಾ ಇದ್ರು, ಇಷ್ಟು ಬಟ್ಟೆನೇ ಇತ್ತು. ಅಂದರೆ ಸೋನಿ ಮತ್ತು ಲಸುದೇ ಜಾಸ್ತಿ ಇದ್ದಿದ್ದು. ಹಾಗೆ ಬೆಡ್ಶೀಟ್ ಎಲ್ಲ ತೊಳೆದು ಇವಾಗ ಮಂಗಳವಾರ ಆಗಿರೋದ್ರಿಂದ ನೆಲ ಎಲ್ಲ ತೊಳಿಬೇಕು. ನಮ್ಮ ಹಳ್ಳಿಯಲ್ಲಂತೂ ಫುಲ್ ಪಾತ್ರೆ ಎಲ್ಲ ತೆಗ್ದು ಫುಲ್ ಧೂಳೆಲ್ಲ ಕೊಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ನಾನು ಧೂಳು ಸಿಂಪಲ್ಲಾಗಿ ತೊಗೊಂಬಂದೆ. ಅಂದರೆ ತಗೊಂಡೆ, ಅಂದರೆ ವಾರ ವಾರ ನಾನು ಧೂಳನ್ನ ತೆಗಿತಾ ಇರ್ತೀನಲ್ಲ, ಹಾಗಾಗಿ ಅಷ್ಟೊಂದೇನು ಧೂಳು ಕಾಣಿಸ್ತಾ ಇರೋಲ್ಲ. ಹಾಗಾಗಿ ಸ್ವಲ್ಪ ಧೂಳೆಲ್ಲ ಕೊಳ್ಕೊಂಡು ಒಳಗಡೆದೆಲ್ಲ ಇವಾಗ ನೆಲ ಎಲ್ಲ ಒರೆಸ್ಕೊಂಡ್ಬಂದಿದ್ದೀನಿ. ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕು. ಅಂದರೆ ಅಡುಗೆ ಮನೆ ಎಷ್ಟೇ ಕ್ಲೀನ್ ಮಾಡಿದ್ರು ಬೇಗನೆ ಗಲೀಜಾಗ್ಬಿಡುತ್ತೆ. ಇದು ಸ್ವಲ್ಪ ನೈಸ್ ಕಲ್ಲು ಹಾಕ್ಸಿದ್ರೆ ಚೆನ್ನಾಗಿರ್ತಿತ್ತು. ಇದು ಸ್ವಲ್ಪ ಉಕ್ರು ಆಗಿರೋ ಕಲ್ಲನ್ನ ಹಾಕಿಸ್ಬಿಟ್ಟಿದ್ದಾರೆ. ಅದೆಷ್ಟೇ ತೊಳೆದ್ರೂ ಕೂಡ ತೊಳೆದೇ ಇಲ್ವೇನೋ ಆ ಥರ ಕಾಣಿಸ್ತಾ ಇರುತ್ತೆ. ನಮ್ಮ ಮನಸ್ಸು ಎಷ್ಟು ಶುದ್ಧವಾಗಿರುತ್ತೋ ಅಷ್ಟೇ ಅಡುಗೆ ಮನೆ ಕೂಡ ಶುದ್ಧವಾಗಿರಬೇಕು. ಅಷ್ಟು ಕ್ಲೀನ್ ಮಾಡ್ಕೋಬೇಕು ಬೇಕು. ನಮಗೆ ದೇವರು ಬಡತನ ಕೊಟ್ಟಿದ್ದಾನೆ ಹೊರತು ಕೊಳಕ್ತಾನೆ ಯಾವತ್ತೂ ಕೊಟ್ಟಿಲ್ಲ. ಅದು ನಾವು ಕೊಳಕ್ತಾನೆ ನಾವು ತಂದ್ಕೊಳ್ಳೋದಷ್ಟೇ. ಅವಾಗವಾಗ ಕ್ಲೀನ್ ಮಾಡಿಕೊಂಡು ನೀಟಾಗಿ ಇಟ್ಕೊಂಡ್ರೆ ಮನಸ್ಸು ಶುದ್ಧವಾಗಿರುತ್ತೆ. ಹಾಗೆ ಮನೆಯಲ್ಲಿ ಬಂದಿರೋರು ಕೂಡ ತುಂಬ ಹೇಳ್ಕೊತಾರೆ, ಅಂದರೆ ಅವ್ರ ಮನೇಲಿ ಒಂದು ಲೋಟ ಕಾಫಿ ಕುಡ್ದೆ ಚೆನ್ನಾಗಿ ಕ್ಲೀನಾಗಿ ಇರ್ತಾರೆ ಅಂತ. ಕೆಲವರು ಹೇಗೆ ಅಂದರೆ ಫುಲ್ ಕೊಳಕಾಗಿರ್ತಾರೆ, ಒಂದು ಲೋಟ ನೀರು ಕುಡಿಯೋಕ್ಕೂ ಕೂಡ ಅಸಹ್ಯ ಪಡ್ತಾ ಇರ್ತಾರೆ. ಹಾಗಾಗಿ ಅಡುಗೆ ಮನೆ ಆಗಿರಲಿ ಪೂರ್ತಿ ಮನೇನ ಅವಾಗವಾಗ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಕ್ಲೀನ್ ಮಾಡಿ ಇಟ್ಕೊಳ್ಳೋದ್ರಿಂದ ಮನೆಗೂ ಕೂಡ ಶುದ್ಧವಾಗಿರುತ್ತೆ, ಹಾಗೆ ಮನಸ್ಸಿಗೂ ಶಾಂತಿಯಾಗಿರುತ್ತೆ. ಹಾಗೆ ಲಕ್ಷ್ಮೀದೇವಿ ಕೂಡ ಒಳಿತಾಳೆ ಅಂತ ಹೇಳ್ತಾಯಿದ್ರು ಅಜ್ಜಿ. ಅದಕ್ಕೆ ಅಜ್ಜಿ ಹೇಳ್ಕೊಟ್ಟಿರೋದೇ ಪಾಠಗಳು ಜಾಸ್ತಿ ನನಗೆ. ಮನಸ್ಸೆಲ್ಲ ಶುದ್ಧವಾಗಿರಬೇಕು, ಬೇರೆಯವ್ರಿಗೆಲ್ಲ ಇದು ಮಾಡಬಾರ್ದು, ನಾವು ಪಡುವಷ್ಟು ಕಷ್ಟನ ಪಡಬೇಕು, ಅವ್ರನ್ನ ನೋಡಿ ಆಡ್ಕೊಳ್ಳೋದು ಆ ಥರ ಎಲ್ಲ ಮಾಡಬಾರ್ದು ಅಂತ. ನಮ್ಮ ಅಜ್ಜಿ ಇದ್ದಿದ್ರೆ ನಂಗೆ ಇನ್ನೂ ಹೆಲ್ಪ್ ಆಗ್ತಿತ್ತು. ಅವ್ರು ಹೋಗಿ ಒಂದು 3 ವರ್ಷ ಆಗ್ತಾ ಬಂತು. ಈ ಕೊರೋನಾ ಟೈಮಲ್ಲಿ ಹೋಗಿದ್ದು ನಮ್ಮ ಅಜ್ಜಿ. ಮೊಮ್ಮಕ್ಕಳಿಗೆ ಬೆಸ್ಟ್ ಫ್ರೆಂಡ್ ಅಂದರೆ ಅದು ಅಜ್ಜಿ ಮತ್ತು ತಾತನೇ ಆಗಿರ್ತಾರೆ. ಅಪ್ಪ ಅಮ್ಮ ಎಷ್ಟೇ ಇದು ಮಾಡಿದ್ರು ಕೂಡ ತಾತ ಅಜ್ಜಿ ಎಷ್ಟು ಪ್ರೀತಿ ಮಾಡಿ ನೋಡ್ಕೊತಾರೆ. ನಮ್ಮ ತಾತ ಹೋಗಿ ನಾನು ನಮ್ಮ ತಾತ ನೋಡೇ ಇಲ್ಲ. ಇನ್ನು ಅಜ್ಜಿನ ನೋಡಿದ್ದು. ಅಜ್ಜಿನೇ ಸ್ವಲ್ಪ ಚಿಕ್ಕವರಿಂದ ಜಾಸ್ತಿ ಅಡ್ಯಾಪ್ಟ್ ಆಗಿತ್ತು ಅಂದರೆ ಅಜ್ಜಿನೂ ಹೋದ್ರು ಪಾಪ. ಫುಲ್ ಒಂಥರ ಏನೋ ಕಳ್ಕೊಂಬಿಟ್ಟಿದ್ದೀನೇನೋ ಅಷ್ಟು ನೋವಾಗ್ತಾ ಇರುತ್ತೆ ಅವಾಗವಾಗ ನೆನೆಸ್ಕೊಂಡ್ರೆ. ಅಂದರೆ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು ನನ್ನನ್ನಂತೂ. ಹಾಗಾಗಿ ಅಜ್ಜಿನ ಜಾಸ್ತಿ ಇದು ಮಾಡ್ಕೊಂಬಿಟ್ಟಿದ್ದೀನಿ, ಹಚ್ಕೊಬಿಟ್ಟಿದ್ದೀನಿ. ಇವಾಗಲೂ ಕೂಡ ಅಜ್ಜಿನ ನೆನೆಸ್ಕೊಂಡ್ರೆ ಒಂದೊಂದು ಸರಿ
ನೋವಾಗುತ್ತೆ. ಕೊರೋನಾ ಟೈಮಲ್ಲಿ ತುಂಬ ಜನ ಅವ್ರ ಪೇರೆಂಟ್ಸ್ ಆಗಿರ್ಬೋದು, ಹಾಗೆ ಫ್ಯಾಮಿಲಿ ಮೆಂಬರ್ಸ್‌ನ ತುಂಬ ಕಳ್ಕೊಂಡ್ರು. ಹಾಗೆ ನಮ್ಮ ಫ್ಯಾಮಿಲಿ ಅಜ್ಜಿ ಅಂದರೆ ಸೊಪ್ಪಿನ ಸಾರು ತಿಂದಿದ್ದಕ್ಕೆ ಅಷ್ಟು ಕೊರೋನಾ ಬಂತು. ಹಳ್ಳಿಲೇ ಇದ್ದಿದ್ದು ಅಜ್ಜಿ. ಆದರೂ ಕೂಡ ಕೊರೋನಾ ಹಳ್ಳಿಗೆ ಬಂತು. ಏನೋ ಅಂದರೆ ಸ್ವಲ್ಪ ಉಸಿರಾಟ ಪ್ರಾಬ್ಲಮ್ ಆಗಿ ಇದಾಯಿತು ಅಂತ ಅನ್ಕೋಬೇಕೋ ಏನೋ ಗೊತ್ತಾಗಲ್ಲ. ಫುಲ್ಲು ಒಂಥರ ಸಿಡ್ಲು ಬಡ್ದಂಗೆ ಆಯಿತು ನಮ್ಮ ಫ್ಯಾಮಿಲಿಗಂತೂ. ಹಾಗೆ ಕೆಲಸ ಕೂಡ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಮಾವ ಕೂಡ ಔಷಧ ಹೊಡಿತಾ ಇದ್ರು. ಅಂದರೆ ನಮ್ಮ ಕರಿಂಗೆ ಸ್ವಲ್ಪ ಜಿಟ್ಟೆ ಹುಳುಗಳಾಗ್ಬಿಟ್ಟಿತ್ತಲ್ಲ, ಅದನ್ನ ಮತ್ತೆ ಅಂದರೆ ಒಳಗಡೆ ಕಟ್ತೀವಲ್ಲ ಆ ಜಾಗದಲ್ಲಿ ಸ್ವಲ್ಪ ಇದೆಲ್ಲ ಅಂದರೆ ಕಲ್ಲಿನ ಮನೆ ಆಗಿರೋದ್ರಿಂದ ಕಲ್ಲು ಸಂದಿಲೆಲ್ಲ ತೂರ್ಕೊಬಿಟ್ಟಿರುತ್ತೆ ಈ ಜಿಟ್ಟೆ ಹುಳುಗಳು. ಹಾಗಾಗಿ ಅಲ್ಲೆಲ್ಲ ಔಷಧಿ ಹೊಡಿತಾ ಇದ್ರು ಒಳಗಡೆ. ಸ್ವಲ್ಪ ಔಷಧಿ ಕೂಡ ಮಿಕ್ಕಿತ್ತಲ್ಲ, ಹಾಗಾಗಿ ಗಿಡಗಳಿಗೆ ಔಷಧಿ ಹೊಡೆಯೋಣ ಅಂದ್ಬಿಟ್ಟು ಸ್ವಲ್ಪ ಗಿಡಗಳಿಗೆಲ್ಲ ಹೊಡಿತಾ ಇದ್ರು. ಔಷಧಿ ಗಿಡಗಳಿಗೆ ಅವಾಗವಾಗ ಹೊಡಿತಾ ಇರಬೇಕು, ಇಲ್ಲಾಂದರೆ ಅದರ ಮೊಟ್ಟೆ ಥರ ಇಟ್ಬಿಟ್ಟು ಗಿಡ ಎಲ್ಲ ಹಾಳು ಮಾಡಿಬಿಡ್ತವೆ, ಹೂವು ಎಲ್ಲ ಬಿಡಲ್ಲ. ಹಾಗಾಗಿ ನಾವು ಔಷಧಿ ಹೊಡೆದಾಗಲೆಲ್ಲ ಗಿಡಕ್ಕೆ ಔಷಧಿನ ಹೊಡಿತಾ ಇದ್ದೀವಿ. ಅಂದರೆ ಒಂದು 2-3 ದಿವಸ ಹೂವು ಅದೆಲ್ಲ ಕೀಳಬಾರ್ದು, ಆಮೇಲೆ ಬೇಕಾದರೆ ಹೂವನ್ನ ಕಿತ್ಕೋಬೋದು. ಹಾಗೆ ಇವತ್ತು ಪೂರ್ತಿ ದಿವಸ ಪೂರ್ತಿ ಕೆಲಸನೇ ಆಗೋಯ್ತು. ಒಂದು ನಿಮಿಷನೂ ಕುತ್ಕೊಳ್ಳೋಕ್ಕೆ ಟೈಮ್ ಇರಲಿಲ್ಲ, ಅಷ್ಟು ಕೆಲಸ ಇರುತ್ತೆ. ಒಂದೊಂದು ದಿವಸ ಅಂತೂ ತುಂಬಾ ಕೆಲಸ ಇರುತ್ತೆ. ಇವತ್ತಂತೂ ಸ್ವಲ್ಪನೂ ಕುತ್ಕೊಳ್ಳೋಕ್ಕೆ ಟೈಮೇ ಇರಲಿಲ್ಲ, ಅಷ್ಟು ಕೆಲಸ ಇತ್ತು. ಬೆಳಗ್ಲಿಂದ ಬೆಡ್‌ಶೀಟು ಬಟ್ಟೆ ಎಲ್ಲ ಒಗೆದಿದ್ದಾಯಿತು. ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಒರೆಸ್ಕೊಂಬರೋ ಅಷ್ಟರಲ್ಲಿ ಫುಲ್ಲು ಸುಸ್ತಾಗ್ಬಿಡ್ತೀನಿ, ಅಷ್ಟು ಕೆಲಸ ಇರುತ್ತೆ ಒಂದೊಂದು ಟೈಮಂತೂ. ಏನು ಮಾಡೋಕ್ಕಾಗಲ್ಲ, ಎಷ್ಟು ಕೆಲಸ ಇದ್ದರೂ ನಮ್ಮನೆ ಕೆಲಸ ನಾವೇ ಮಾಡ್ಕೋಬೇಕು. ಇವಾಗ ಮನೆ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ. ಅತ್ತೆ ಇನ್ನು ಅಂಗಡಿ ಹತ್ರ ಇದ್ದಾರೆ, ಹಾಗಾಗಿ ಇವಾಗ ಕೆಲಸ ಎಲ್ಲ ನಾನೇ ಮಾಡ್ಕೊತಾ ಇದ್ದೀನಿ. ಅಂದರೆ ಅವರು ಕೂಡ ಈ ಮೆಡಿಷನ್ ಸೌತೆಕಾಯಿ ಹಾಕಿರೋದ್ರಿಂದ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ನಾವು ಮನೆಯಲ್ಲೇ ಹೆಂಗೋ ಕೆಲಸ ಮಾಡ್ಕೋಬೋದು, ಆದರೆ ತೋಟದಲ್ಲೂ ಅಷ್ಟೇ ಕೆಲಸ ಇರುತ್ತೆ. ಆದರೆ ಹೊರ್ಗಡೆ ಒಂಥರ ಕೆಲಸ ಮಾಡ್ಕೊಂಡು ಹೋಗ್ಬೋದು, ಈ ಮನೆ ಕೆಲಸ ಒಬ್ಬೊಬ್ಬರೇ ಮಾಡಬೇಕಲ್ಲ, ಫುಲ್ ಟೆನ್ಷನ್, ಒಂಥರ ಇದಾಗ್ಬಿಡುತ್ತೆ. ಅವರು ಕೂಡ ಸುಸ್ತಾಗಿರ್ತಾರೆ ಈ ಹೊಲದಲ್ಲಿ ಬಿಸಿಲಲ್ಲಿ ಎಲ್ಲ ಕೆಲಸ ಮಾಡಿ. ಇವಾಗ ರೆಸ್ಟ್ ಸಿಕ್ಕಿದೆ ನಮ್ಮ ಅತ್ತೆಯವ್ರಿಗೆ, ಹಾಗಾಗಿ ಅವರು ಕೂಡ ಚೆನ್ನಾಗಿರಲಿ ಅಂದರೆ ಅವರು ಕೂಡ ರೆಸ್ಟಲ್ಲಿರಲಿ ಅಂದ್ಬಿಟ್ಟು ಅವ್ರ ಹತ್ರ ಏನು ಕೆಲಸ ಮಾಡಿಸ್ಕೊಡ್ಲಿಲ್ಲ. ನಾನೇ ಇವಾಗ ಎಲ್ಲ ಕೆಲಸ ಮಾಡಿಕೊಂಡು ಇವಾಗ ನೆಲ ಎಲ್ಲ ಒರೆಸ್ಕೊಂಬರ್ತಾ ಇದ್ದೀನಿ. ಮತ್ತು ನಾಳೆ ಶಿವರಾತ್ರಿ ಹಬ್ಬ ಇರೋದ್ರಿಂದ ಮತ್ತೆ ತೊಳಿಬೇಕಾಗುತ್ತೆ. ಒಂದೊಂದು ಟೈಮ್ ತೊಳ್ಕೊಂಬಂದರೆ ಸಾಕು. ಇವಾಗ 2 ಸತಿ ತೊಳಿತೀನಿ ನಾನು. ಅಂದರೆ ಹಾಲಲ್ಲಿ 2 ಸತಿ, ಅಡುಗೆ ಮನೆಯಲ್ಲಿ 2 ಸತಿ ತೊಳಿಕೊಂಡು ಹೋಗ್ತಾ ಇರ್ತೀನಿ. ಅಂದರೆ ತುಂಬ ಮಕ್ಕಳೆಲ್ಲ ಓಡಾಡಿ ಗಲೀಜು ಮಾಡಿರ್ತಾರೆ, ಹಾಗಾಗಿ 2-3 ಸತಿ ತೊಳಿತಾ ಇರಬೇಕಾಗುತ್ತೆ. ಎಷ್ಟೇ ತೊಳೆದ್ರೂ ಕೂಡ ಕೊಳೆ ಆವಾಗ ಬೇಗನೆ ಆಗೋಗ್ಬಿಡುತ್ತೆ ಮನೆಗಂತೂ. ಮಕ್ಕಳು ಅದನ್ನ ತಂದು ಇದನ್ನ ತಂದು ಆಟ ಆಡ್ತಾ ಇರ್ತಾರೆ. ಹಾಗೆ ಇವಾಗ ಹೊರಗಡೆ ಎಲ್ಲ ಒಂದು ಸತಿ ನೀರಲ್ಲಿ ತೊಳ್ಕೊಬಿಟ್ಟು ಮತ್ತೆ ಮಾಪಲ್ಲಿ ತೊಳೆಯೋಣ ಅಂದ್ಬಿಟ್ಟು ಇವಾಗ ನೀರಲ್ಲಿ ತೊಳಿತಾ ಇದ್ದೀನಿ. ನೀರೆಲ್ಲ ಇವತ್ತು ತುಂಬಿದ ನೀರೆಲ್ಲ ಖಾಲಿ ಆಯಿತು, ಅಷ್ಟು ನೀರು ಖರ್ಚಾಯಿತು. ನಮಗಂತೂ ಒಂದು ಡ್ರಮ್ ನೀರು ಬೇಕೇ ಬೇಕು, ಅಷ್ಟು ನೀರು ಖರ್ಚಾಗುತ್ತೆ. ಈ ಮನೆ ನಲ್ಲಿ ಬಂದರೆ ಸರಿ ಹೋಗುತ್ತೆ. ನಾವು ಸ್ವಲ್ಪ ಆ ಕಡೆ ನಲ್ಲಿಯಿಂದ ಎತ್ಕೊಬರೋದ್ರಿಂದ ಸ್ವಲ್ಪ ಕಷ್ಟನೇ. ಎಲ್ಲರೂ ಇಟ್ಕೊತಾರೆ, ನಮ್ಮ ಮನೆಗೆ ಸ್ವಲ್ಪ ಜಾಸ್ತಿ ನೀರು ಬೇಕಾಗಿರೋದ್ರಿಂದ ನಮಗೊಂದು ಸಪ್ರೇಟ್ ನಲ್ಲಿ ಇದ್ದಿದ್ರೆ ಚೆನ್ನಾಗಿರುತ್ತೆ ಅನಿಸ್ತಾ ಇರುತ್ತೆ. ಈ ಮನೆ ನಲ್ಲಿ ಬಂದರೆ ಸಾಕು, ಬೇಗ ಬರಲಿ ಅಂತ ಕಾಯ್ತಾ ಇದ್ದೀವಿ. ಇವಾಗ ಒಂದು ಸತಿ ಮ್ಯಾಪಲ್ಲಿ ತೊಳ್ಕೊಂಬಂದ್ಬಿಡೋಣ ಅಂದ್ಬಿಟ್ಟು ಮ್ಯಾಪಲ್ಲಿ ತೊಳೆದ್ಬಿಟ್ಟು, ಇನ್ನು ಪಾತ್ರೆ ಎಲ್ಲ ಜಾಸ್ತಿ ಇದೆ, ಪಾತ್ರೆನೆಲ್ಲ ತೊಳೆದು ಮಾವ ಸೌದೆನ ಕಟ್ತಿದ್ದಾರೆ, ಸೌದೆನೆಲ್ಲ ಎತ್ಕೋಬೇಕು. ಇನ್ನು ಲಸುನ ಸ್ನಾನನೇ ಮಾಡಿಸಿಲ್ಲ ಬೆಳಗ್ಲಿಂದ ಪಾಪ ಅವನಿಗೆ. ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಅವನ್ನ ಸ್ನಾನ ಮಾಡಿಸೋ ಅಷ್ಟರಲ್ಲಿ ಫುಲ್ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಅವನಿಗೆ ಮೈ ಸ್ನಾನ ಮಾಡಿಸ್ಬಿಡೋಣ. ಈ ನೈಟ್ ಹೊತ್ತು ಸ್ನಾನ ಮಾಡಿಸಿದ್ರೆ ಒಂಥರ ನೆಗಡೆ ಥರ ಆಗಿಬಿಡುತ್ತೆ. ನನಗೂ ಕೂಡ ಬೇಗನೆ ನೆಗಡಿ ಆಗುತ್ತೆ, ಏನೋ ಗೊತ್ತಾಗಲ್ಲ ಅದು. ಒಂದೇ ಅಂದರೆ ಒಂದು ಐಸ್ ಕ್ರೀಮ್ ತಿಂದರೂ ನೆಗಡಿ ಆಗುತ್ತೆ, ಒಂದು ಎಳ್ನೀರು ಕುಡಿದ್ರೂ ಕೂಡ ನೆಗಡಿ ಆಗುತ್ತೆ, ಅಷ್ಟು ಬಾಡಿ ನಂದು ಫುಲ್ ಕೋಲ್ಡು. ಹಾಗಾಗಿ ಇವಾಗ ಎಲ್ಲ ಕೆಲಸ ಮುಗೀತು ನೋಡಿ. ಇವಾಗ ನೆಲ ಎಲ್ಲ ಒರೆಸಿದ್ದಾಯಿತು, ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು. ಇವಾಗ ಸ್ವಲ್ಪ ಬಾಗಿಲಿಗೆ ಅರಿಶಿನ ಕುಂಕುಮನ ಇಡ್ತಾ ಇದ್ದೀನಿ. ಅರಿಶಿನ ಕುಂಕುಮ ನಾನು ಹಿಂದಿನ ವೀಡಿಯೋದಲ್ಲೂ ಕೂಡ ಹೇಳ್ತಾ ಇದ್ದೀನಿ. ನಾನು ಅರಿಶಿನ ಕುಂಕುಮನ ಸೈಡಲ್ಲೇ ಇಟ್ಕೊತೀನಿ, ಯಾಕಂದರೆ ಹೆಣ್ಮಕ್ಳು ಅರಿಶಿನ ಕುಂಕುಮನ ದಾಟಬಾರ್ದು ಅಂದ್ಬಿಟ್ಟು ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಹಾಗೆ ಪುಟ್ಟದಾಗ ಒಂದು ರಂಗೋಲಿ ಕೂಡ ಹಾಕ್ಕೊಂಡೆ. ರಂಗೋಲಿ ಹಾಕೋದು ದೊಡ್ಡದಾಗಿ ಹಾಕಿದ್ರು ಚಿಕ್ಕದಾಗಿ ಹಾಕಿದ್ರು ಇವರಂತೂ ತೊಳಿತಾನೆ ಇರ್ತಾರೆ. ಹಾಗಾಗಿ ರಂಗೋಲಿ ಹಾಕೋದೇ ಬೇಡ ಅನ್ನಿಸ್ಬಿಡುತ್ತೆ, ಆದರೂ ಕೂಡ ಮನೆಗೆ ರಂಗೋಲಿನ ಹಾಕಬೇಕು. ರಂಗೋಲಿ ಹಾಕಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ರಂಗೋಲಿನ ಹಾಕೋದ್ರಿಂದ ಯಾವುದೇ ಕೆಟ್ಟ ಶಕ್ತಿ ಪ್ರಭಾವಗಳು ಮನೆ ಬೀರಲ್ಲ. ಹಾಗಾಗಿ ಸ್ವಲ್ಪ ರಂಗೋಲಿ ಜೊತೆ ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸ್ಕೊಂಡು ರಂಗೋಲಿನ ಬಿಟ್ಕೊಳ್ಳಿ. ನಾನು ನಾನು ಡೈಲಿ ಏನು ರಂಗೋಲಿ ಅದೆಲ್ಲ ಯೂಸ್ ಮಾಡಲ್ಲ. ಈ ವಾರದ ದಿವಸ ಹತ್ರ ರಂಗೋಲಿನ ಬಿಡ್ತೀನಿ. ಹಾಗೆ ಅರಿಶಿನ ಕುಂಕುಮನ ನಾನು ಅಂದರೆ ಈ ಹೆಣ್ಮಕ್ಳು ಡೇಟ್ ಆ ಥರ ಟೈಮಲ್ಲಿ ಅರಿಶಿನ ಕುಂಕುಮ ಕೂಡ ನಾನು ಒಂದು ವಾರ ತನಕ ಮುಟ್ಟೋಲ್ಲ, ಮತ್ತು ಅರಿಶಿನ ಹಚ್ಚೋದಿಲ್ಲ ನಾನು ಕೂಡ. ಹಾಗಾಗಿ ಇವಾಗ ಸ್ವಲ್ಪ ಪುಟ್ಟದಾಗಿ ರಂಗೋಲಿನ ಕೂಡ ಹಾಕ್ಕೊತಾ ಇದ್ದೀನಿ. ಮನೆ ಕೆಲಸ ಮಾಡೋಷ್ಟರಲ್ಲಿ ಟೈಮೇ ಎಷ್ಟಾಗುತ್ತೆ ಅಂತಲೇ ಗೊತ್ತಾಗಲ್ಲ. ಊಟನೂ ಬೇಡ ಏನೂ ಬೇಡ, ಫಸ್ಟು ಕೆಲಸ ಮಾಡ್ಕೊಳ್ಳೋಣ ಅಂತ ಅನಿಸ್ತಾ ಇರುತ್ತೆ. ಹಾಗೆ ಟೊಮೊಟೊ ಹಣ್ಣು ಕೂಡ ಖಾಲಿಯಾಗಿತ್ತು. ಮಾವ ಇವಾಗ ಚೀಲದಲ್ಲಿ ತಂದಿಕ್ಕಿದ್ದಾರೆ, ಅದನ್ನು ಕೂಡ ಇವಾಗ ಕ್ಲೀನ್ ಮಾಡಿ ಫ್ರಿಜ್ಜಲ್ಲೆಲ್ಲ ಎತ್ತಿಕ್ಕೋಬೇಕು. ಈ ಸ್ವಲ್ಪ ಹಣ್ಣಾಗಿರೋದು ಹಾಗೆ ಇಟ್ಕೋಬೋದು, ತುಂಬ ಹಣ್ಣಾಗಿರೋದನ್ನ ಫ್ರಿಜ್ಜಲ್ಲೇ ಇಡಬೇಕು. ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡಬೇಕು. ಒಂದು ಸಿಮೆಂಟ್ ಚೀಲದಿಂದ ಒಂದು ಅರ್ಧ ಚೀಲ ಅಷ್ಟು ಟೊಮೊಟೊ ಹಣ್ಣು ತಂದಿದ್ದಾರೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.